ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಜೈ ಮಾತಾದಿ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ವಾಯುತತ್ವದ ರಾಶಿಯಾದ ನಿಮ್ಮದು ಸದಾ ನವೀನ ಆಲೋಚನೆ ಮತ್ತು ಸ್ವತಂತ್ರ ಮನೋಭಾವದ ವ್ಯಕ್ತಿತ್ವ. ನಿಮ್ಮ ರಾಶಿ ಅಧಿಪತಿ ಶನಿ ದೇವ ಆಗಿದ್ರೂ ಕೂಡ ನಿಮ್ಮಲ್ಲಿರುವ ಮಾನವೀಯತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ನಿಮ್ಮನ್ನು ಎಲ್ಲರಿಗಿಂತ ಭಿನ್ನವಾಗಿಸುತ್ತೆ. ಆದರೆ ಫ್ರೆಂಡ್ಸ್, ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಸಂಘರ್ಷ, ಒಂಟಿತನ ಮತ್ತು ಸಮಾಜದಿಂದ ದೂರ ಇರಬೇಕು ಎಂಬ ಭಾವನೆಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಕುಂಭರಾಶಿಯವರೇ, ಎಚ್ಚರದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಒಂದು ನಿಗೂಢ ಘಟನೆ ನಡೀತಾ ಇದೆ. ಒಬ್ಬ ವಿಶೇಷ ಸ್ತ್ರೀ ನಿಮ್ಮನ್ನು ಭೇಟಿಯಾಗೋದಕ್ಕೆ ತುಡಿತಾ ಇದ್ದಾರೆ. ಆಕೆಯ ಆಗಮನ ನಿಮ್ಮ ಜೀವನದ ಹಳೆಯ ಪುಟಗಳನ್ನು ಮುಚ್ಚಿ ಹೊಸ ಅದ್ಭುತ ಅಧ್ಯಾಯಗಳನ್ನು ಆರಂಭಿಸುತ್ತೆ. ನೀವು ಸದಾ 10 ಜನರ ಮಧ್ಯೆ ಇದ್ರೂ ಕೂಡ ನಿಮ್ಮ ಮನಸ್ಸಿನ ಒಳಗಿನ ಆಲೋಚನೆಗಳನ್ನು ಯಾರಿಗೂ ಹಂಚಿಕೊಳ್ಳೋದಕ್ಕೆ ಹೋಗದವರು ನೀವು. ನಿಮ್ಮ ಈ ನಿಗೂಢ ಸ್ವಭಾವವೇ ಆ ಸ್ತ್ರೀಯನ್ನು ನಿಮ್ಮತ್ತ ಆಕರ್ಷಣೆ ಮಾಡುತ್ತೆ. ಆಕೆ ನಿಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ನಿಮ್ಮ ವಿಭಿನ್ನ ಆಲೋಚನಾ ಶಕ್ತಿಯನ್ನು ಆಕೆ ಗೌರವಿಸ್ತಾ ಇದ್ದಾಳೆ. ಆಕೆ ನಿಮ್ಮ ಹಳೆಯ ಕಾಲದ ಗೆಳತಿ ಇರಬಹುದು, ಅಥವಾ ಕಳೆದ ಜನ್ಮದ ಯಾವುದೋ ಒಂದು ಬಾಕಿ ಉಳಿದಿರುವ ಋಣವನ್ನು ತೀರಿಸೋದಕ್ಕೆ ಈ ಜನ್ಮದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇರ್ಬೋದು. ಆಕೆ ನಿಮ್ಮ ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಹಲವು ಬಾರಿ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಯಾವುದೋ ಒಂದು ಸಂಕೋಚ ಅಥವಾ ಅಡೆತಡೆ ಆಕೆಯನ್ನು ತಡಿತಾ ಇತ್ತು. ಈಗ ಆಕೆ ಆ ಕಾಲ ಅನ್ನೋದು ಕೂಡಿ ಬಂದಿದೆ. ಭಗವಾನ್ ಶ್ರೀಕೃಷ್ಣ ಮತ್ತು ರಾಧಾ ರಾಣಿಯ ಒಂದು ಕೃಪೆಯಿಂದ ನಿಮ್ಮಿಬ್ಬರ ಒಂದು ಭೇಟಿ ಏನಿದೆ, ಮೀಟಿಂಗ್ ಇಷ್ಟರಲ್ಲೇ ಅತಿ ಶೀಘ್ರದಲ್ಲೇ ಸಂಭವಿಸುತ್ತೆ. ಕುಂಭರಾಶಿಯವರೇ, ಈ ದಿನಗಳಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನು ಹೊಂದಿರಬಹುದು. ಯಾರೋ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಎಂಬ ಸುಳಿವು ನಿಮಗೆ ಸಿಕ್ಕಿರಬಹುದು. ಹೌದು, ಇದು ನಿಮ್ಮ ಭ್ರಮೆಯಲ್ಲ. ಆ ಸ್ತ್ರೀ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಕಾಯ್ತಾ ಇದ್ದಾಳೆ. ಆಕೆಯ ಹತ್ತಿರ ನಿಮಗಾಗಿ ಒಂದು ವಿಶೇಷವಾದ ಸಂದೇಶವಿದೆ. ಅದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿರಬಹುದು, ಅಥವಾ ನಿಮ್ಮ ಜೀವನದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಒಂದು ದಾರಿ ಆಗಿರಬಹುದು. ವಿಶೇಷವಾಗಿ ಮುಂಬರುವ ಕೆಲವು ದಿನಗಳಲ್ಲಿ ಆಕೆಯ ಒಂದು ಫೋನ್ ಕರೆ ನಿಮ್ಮನ್ನು ಅಚ್ಚರಿಗೊಳಿಸುತ್ತೆ. ಆ ಕರೆಯ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸುತ್ತೆ. ವೃತ್ತಿ ಜೀವನದಲ್ಲಿ ಕುಂಭರಾಶಿಯವರು ಸಾಕಷ್ಟು ಹೋರಾಟವನ್ನು ನಡೆಸಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೀವು ಹತಾಶೆ ಆಗಿರಬಹುದು. ಆದರೆ ಈಗ ಶನಿದೇವನ ಕೃಪೆಯಿಂದ ನಿಮ್ಮ ಕರ್ಮ ಫಲಗಳು ಲಭಿಸುವ ಸಮಯ ಬಂದಿದೆ. ಆ ನಿಗೂಢ ಸ್ತ್ರೀಯ ಪ್ರವೇಶ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡುತ್ತೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ಅಥವಾ ದೊಡ್ಡ ಮಟ್ಟದ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಯಸಿದರೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಆಕೆಯ ಸಲಹೆಗಳು ನಿಮ್ಮ ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಿ ಹೊಸ ಆದಾಯವನ್ನು, ಹೊಸ ಆಯಾಮವನ್ನು ನೀಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳೋದಾದರೆ ಅನಿರೀಕ್ಷಿತ ಧನ ಲಾಭದ ಸೂಚನೆಗಳಿವೆ. ನಿಂತು ಹೋದ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಅನ್ನೋದು ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಕುಂಭರಾಶಿಯವರು ಸದಾ ಮಾನವೀಯತೆಯನ್ನು ಬಯಸುವವರು. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಈಗ ಅವುಗಳನ್ನು ಸರಿಪಡಿಸೋದಕ್ಕೆ ಸುವರ್ಣಾವಕಾಶ ಅನ್ನೋದು ಇದೆ. ನೀವು ಒಂಟಿಯಾಗಿದ್ದರೆ ನಿಮ್ಮ ಜೀವನದ ಹೊಸ ಸಂಗಾತಿ ಆ ನಿಗೂಢ ಸ್ತ್ರೀಯ ರೂಪದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಈ ಸಂಬಂಧ ಕೇವಲ ಆಕರ್ಷಣೆ ಆಗಿರದೆ ಬೌದ್ಧಿಕ ಮತ್ತು ಆತ್ಮೀಯ ಮಿಲನ ಆಗುತ್ತೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ಮನೆಯಲ್ಲಿ ಯಾವುದಾದ್ರೂ ಹೊಸ ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ಪ್ರಗತಿಯಿಂದ ನೀವು ಸಂತೋಷ ಪಡ್ತೀರಾ. ಆರೋಗ್ಯದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ತಮ್ಮ ಕಾಲುಗಳು ಮತ್ತು ರಕ್ತ ಪರಿಶೀಲನತೆಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅತಿಯಾದ ಮಾನಸಿಕ ಆಲೋಚನೆಯಿಂದಾಗಿ ನಿದ್ರಾಹೀನತೆ ಉಂಟಾಗಬಹುದು. ಕಾಳಜಿ ವಹಿಸಬೇಕು. ಅತಿಯಾದ ಮಾನಸಿಕ ಆಲೋಚನೆಯಿಂದ ಹೀನತೆ ಬರುತ್ತೆ. ಇದನ್ನು ಹೋಗಲಾಡಿಸೋದಕ್ಕೆ ಪ್ರತಿದಿನ ಕನಿಷ್ಠ 15 ನಿಮಿಷ ಕಾಲ ಧ್ಯಾನ ಮಾಡಿ ಅಥವಾ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಮನಸ್ಸನ್ನು ಸ್ಥೀಮಿತಗೊಳಿಸ್ಕೊಳ್ಳಿ. ನೆನ್ಪಿಡಿ, ನೀವು ಭವಿಷ್ಯವನ್ನು ಸೃಷ್ಟಿಸೋದಕ್ಕೆ ಹುಟ್ಟಿದವರು. ನಿಮ್ಮ ಶಕ್ತಿಯೇ ನಿಮ್ಮ ಯಶಸ್ಸು. ಕುಂಭರಾಶಿಯವರೇ, ಈ ಸಮಯ ಪವಾಡಗಳ ಸಮಯ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಆ ನಿಗೂಢ ಸ್ತ್ರೀ ನಿಮ್ಮ ಮುಂದೆ ಬಂದಾಗ ಆಕೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ. ಆಕೆ ನಿಮ್ಮ ಏಳಿಗೆಯ ಹಾದಿಯಲ್ಲಿ ಒಂದು ದಾರಿದೀಪವಾಗಿ ಬಂದಿದ್ದಾಳೆ. ದೈವಿಕ ಶಕ್ತಿಗಳು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ನಿಮ್ಮ ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ಈಗ ಪ್ರತಿಫಲ ಸಿಗುವ ಕ್ಷಣ ಹತ್ತಿರ ಆಗ್ತಾ ಇದೆ. ಜೈ ಮಾತಾದಿ. ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಯಶಸ್ಸಿನತ್ತ ಸಾಗಲಿ ಮತ್ತು ನಿಮ್ಮ ಬದುಕು ಸದಾ
ಸಂತೋಷ ಸಮೃದ್ಧಿಯಿಂದ ಕೂಡಿರಲಿ ಅಂತ ನಾವು ಹಾರೈಸ್ತೇವೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.